ಎಸ್.ಎಲ್. ಭೈರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ನನಗೆ 1994ರಲ್ಲಿ ನಾವು ಕನಕಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ. ವಿಜಯ ಸಿಂಧ್ಯಾನವರು ನಾನಿಬ್ಬರು ಆ ಕ್ಷೇತ್ರದ ಶಾಸಕರು ಮಂತ್ರಿ ಆಗಿದ್ದರು. ಆಗ ನನಗೆ ವರ್ಷ ಆಗಿತ್ತು. ದಿಟ್ಟ ನೇರ ನುಡಿ, ಯಾವುದಕ್ಕೂ ಅವರ ಬರವಣಿಗೆಯಲ್ಲಾಗಲಿ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ಹಂಚಿರಲಿಲ್ಲ. ಅವತ್ತಿನ ಕಾಲದಲ್ಲಿ ಬನಶಂಕರಿಯಿಂದನೇ ಅವ್ರನ್ನ ಮೆರವಣಿಗೆ ಮಾಡಿಕೊಂಡು ನಾವು ಕರ್ಕೊಂಡು ಹೋಗಿದ್ದೀವಿ. ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಭಾಷಾಂತರ ಆಗಿದ್ದು, ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೆಗೆದಿದ್ದನ್ನು ಕೂಡ ನಾವೆಲ್ಲ ಮೆಲುಕಾಗುವಂಥ ಒಂದು ಸಂದರ್ಭ. ಇವತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೇನೆ. ನಾನು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲರೂ ಕೂಡ ಅವ್ರಿಗೆ ಬಹಳ ಅತಿ ದೊಡ್ಡ ಗೌರವವನ್ನು ಈ ದೇಶದ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ಅಧ್ಯಕ್ಷರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು, ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಇದು ಬಹಳ ವಿಶೇಷ. ಸೊ ಅದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಲೋಕದ ಎಲ್ಲ ಸ್ನೇಹಿತರು ಕೂಡ ನಾನು ಗಮನಿಸ್ತೇನೆ. ಸಂಸ್ಕೃತಿ ಬಹಳ ಎತ್ತಿ ಯಾವಾಗಲೂ ಕೂಡ ಇದ್ದಾರೆ. ಅವ್ರಿಗೆ ಸಿಕ್ಕಿರೋಂಥ ನಮ್ಮ ರಾಷ್ಟ್ರ ಪ್ರಶಸ್ತಿಗಳು, ಪದ್ಮಶ್ರೀ, ಹೀಗೆ ಅನೇಕ ಪ್ರಶಸ್ತಿಗಳು ಇವತ್ತು ದೊರೆತಿದೆ. ದೇಶದ ಎಲ್ಲ ಗಣ್ಯರು ಕೂಡ ಕಂಪನಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅವರ ಸಿದ್ಧಾಂತ, ಅವರ ನಿಲುವು, ಅವರ ನಡೆ ನಿಜವಾಗಲೂ ನಮ್ಮ ಸಾಹಿತ್ಯ ಲೋಕಕ್ಕೆಲ್ಲ, ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಒಂದು ಮಾರ್ಗದರ್ಶನವಾಗಿ ನಡ್ಕೊಂಡು ಬಂದರು ಎಂದು ಕೂಡ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಅದರಿಂದ ಇವತ್ತು ಅವರ ಕುಟುಂಬದವ್ರನ್ನ ಭೇಟಿ ಮಾಡೋಂಥ ಒಂದು ಭಾಗ್ಯ ನಮಗೆ ಸಿಕ್ತು. ನಾವೆಲ್ಲ ಇಡೀ ರಾಜ್ಯದ ಜನತೆ, ಈಗ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಮೈಸೂರು ಅವರ ಕೊನೆ ಅಂತಿಮ ಗೌರವವನ್ನು ಸಲ್ಲಿಸುವಂಥ ಒಂದು ಜಾಗ. ಸರ್ಕಾರದ ಎಲ್ಲ ಗೌರವದೊಂದಿಗೆ ನಡೀತದೆ. ಇವತ್ತು ನಾವೆಲ್ಲ ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನನ್ನ ವೈಯಕ್ತಿಕವಾಗಿ, ಸರ್ಕಾರ ಮತ್ತು ಪಕ್ಷವಾಗಿ ನಾನು ಭಗವಂತನಲ್ಲಿ ನನ್ನ ಪ್ರಾರ್ಥನೆಯನ್ನು ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅವರಿಗೋಸ್ಕರ ಅಂತ ಒಂದು ಮನವಿ ಬಂದಿದೆ ಸರ್. ಈಗ ನಾನು ಅದನ್ನು ವೈಯಕ್ತಿಕವಾಗಿ, ಇಟ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಒಪಿನಿಯನ್. ಯಾವುದೇ ಸ್ಮಾರಕ ಆಗಲಿ ಏನೇ ಮಾಡಬೇಕಾದ್ರೆ ಅದು ನಾವು ಚೀಫ್ ಮಿನಿಸ್ಟರ್ ಆಗಲಿ ಅವರು ಕೂಡ ಎಲ್ಲದನ್ನು ಚರ್ಚೆ ಮಾಡಿ ಮಾತಾಡ್ತೀವಿ. ಮೊನ್ನೆ ಅನೇಕ ಚಿತ್ರಗಳ ವಿಚಾರ ಬಂತು, ಅದು ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಬೇಕು ಅಂತ ತೀರ್ಮಾನಗಳು. ನಾನು ಮನವಿಗಳು ಬರ್ತಾ ಇದ್ದೇನೆ. ಎಲ್ಲರೂ ಕೂಡ ಮೈಸೂರಲ್ಲಿ ಕೆಲವು ಮಾತಾಡೋದು. ಸೊ ಅದನ್ನು ನಾನು ಹೀಗೆ ಮಾತಾಡೋದು. ಆದರೆ ಭೈರಪ್ಪನವರು ಬಹಳ ಚಿಕ್ಕ ವಯಸ್ಸಿನಿಂದನೇ ಈ ಒಂದು ಸಾಹಿತ್ಯ ಲೋಕಕ್ಕೆ, ಅವರ ಹೋರಾಟಕ್ಕೆ ಯಾವಾಗಲೂ ಕೂಡ ಹೆಜ್ಜೆಯನ್ನು ಇಟ್ಟದನ್ನು ಕೂಡ ನಾವು ಸ್ಮರಿಸ್ಕೋಬೇಕಾಗಿದೆ. ಬಹಳ ಗಟ್ಟಿ ವ್ಯಕ್ತಿತ್ವ. ಸೊ ಭಗವಂತ ಅವರ ಆತ್ಮ ಒಳ್ಳೇದು ಮಾಡಿ. ಎಸ್.ಎಲ್. ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ರಾತ್ರಿ ಮತ್ತೆ ಇವರ ಮೃತದೇಹವನ್ನು ಯಾವ್ದಾದ್ರು ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿ ಇಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆ ಹಿಂದಿದೆ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕದ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತು ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂಗೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ನೆರವಿನಲ್ಲಿ ಮಾಡಬೇಕು.